ಸುರಭಿ ಅಲ್ಲ ಕಣೆ. ಅಮ್ಮ! ಅಲ್ಲಿಗೆ ಆ ಹುಡುಗಿಗೆ ಒಂದು ಮಾನಸಿಕ ಕಾಯಿಲೆ ಇದೆ ಅನ್ನೋದು ಕನ್ಫರ್ಮ್ ಆಯ್ತು. ಆ ಹುಡುಗಿಗೆ ತಾನು ಸುರಭಿಯಾಗಿರೋ ವಿಚಾರನೇ ಗೊತ್ತಿಲ್ಲ. ಪಾಪ ತನ್ನದೇ ಅಲ್ಲದ ಒಂದು ವ್ಯಕ್ತಿತ್ವಕ್ಕೆ ಹೊಂದ್ಕೊಂಡ್ಬಿಟ್ಟಿದ್ದಾಳೆ. ಅದರಿಂದ ಅವಳು ಹೊರಗೆ ಬರೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ನೀವು ಹೇಳೋದು ನೋಡಿದ್ರೆ ನಮಗೆಲ್ಲ ಆಶ್ಚರ್ಯ ಆಗ್ತಿದೆ ಡಾಕ್ಟರ್. ಅಲ್ಲ, ಇದು ಹೇಗೆ ಸಾಧ್ಯ ಅಂತ. ನಾವು ಗೊತ್ತಿಲ್ಲದೆ ಇರೋ ಕ್ಯಾರೆಕ್ಟರ್ ಒಳಗಡೆ ನಾವು ಹೇಗೆ ಇನ್ವಾಲ್ವ್ ಆಗೋದಕ್ಕೆ ಸಾಧ್ಯ? ನಿಮ್ಗೆ ಈ ಥರ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಸೂರ್ಯ ಅವರೇ. ಅದಕ್ಕೆ ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಮಾಡಬೇಕಾಗುತ್ತೆ. ಓಕೆನಾ? ಸೂರ್ಯ ಅವರೇ, ಈ ಗ್ಲೌಸ್ನ ಹಾಕೊಳ್ಳಿ. ಯಾಕೆ ಡಾಕ್ಟರ್? ಹಾಕೊಳ್ಳಿ, ಹೇಳ್ತೀನಿ. ಹಾಕೊಳ್ಳಿ, ಆತಂಕ ಬೇಡ. ಡಾಕ್ಟ್ರೆ, ಇದ್ಯಾಕೆ ನಮ್ಮಿ ಕೈ? ಹೇಳ್ತೀನಿ. ಸೂರ್ಯ ಅವರೇ, ನಿಮ್ದೆರಡು ಕೈನೂ ಟೇಬಲ್ ಮೇಲೆ ಇಡಿ. ಇದು ನಿಮ್ಮ ನಿಜವಾದ ಬಲಗೈ ಅಲ್ಲ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ನೀವು ನನ್ನ ಕಣ್ಣನ್ನೇ ನೋಡ್ತಾ ಇರಿ. ನಾನೀಗ ಈ ಡಮ್ಮಿ ಕೈನ ಟಚ್ ಮಾಡ್ತಾ ಹೋಗ್ತೀನಿ. ಆದರೆ ನೀವು ನಾನು ನಿಮ್ಮ ಬಲಗೈನ ಟಚ್ ಮಾಡ್ತಾ ಇದ್ದೀನಿ ಅಂತ ಫೀಲ್ ಮಾಡಬೇಕು. ಅರ್ಥ ಆಯ್ತಾ? ಆಗಲಿ ಡಾಕ್ಟರ್. ಇದು ನಿಮ್ಮ ತೋರ್ ಬೆರಳಲ್ವಾ? ಹೌದು ಡಾಕ್ಟರ್. ನಾನು ಟಚ್ ಮಾಡ್ತಾ ಇರೋದು ನಿಮಗೆ ಫೀಲ್ ಆಗ್ತಾ ಇದೆ ಅಲ್ವಾ? ಹೌದು. ಈಗ ನಾನು ಯಾವ ಬೆರಳು ಟಚ್ ಮಾಡ್ತಾ ಇದ್ದೀನಿ ಹೇಳಿ? ಉಂಗುರದ ಬೆರಳು. ಇದು ಹೆಬ್ಬೆರಳು. ಸೂರ್ಯ, ನನ್ನೇ ನೋಡ್ತಾ ಇರಿ. ನನ್ನೇ ನೋಡ್ತಾ ಸೂರ್ಯ. ಸೂರ್ಯ ಅವರೇ, ರಿಲ್ಯಾಕ್ಸ್ ರಿಲ್ಯಾಕ್ಸ್. ಸೂರ್ಯ ನೋಡಿದ್ರಾ, ಇಲ್ಲಿ ಕೂತಿರೋ ನಿಮ್ಮಷ್ಟು ಜನಕ್ಕೂ ಗೊತ್ತಾಯ್ತು ನಾನು ಹೊಡೆದಿದ್ದು ಡಮ್ಮಿ ಕೈಗೆ ಅಂತ. ಆದರೆ ಸೂರ್ಯಂಗೆ ನಿಜವಾಗ್ಲೂ ತನ್ನ ಬಲಗೈಗೆ ಪೆಟ್ಟು ಬಿದ್ದಿರೋ ಹಾಗೆ ನೋವಾಯ್ತು. ನೀವು ಕೂಡ ಅವನ ಕೈಗೆ ಪೆಟ್ಟು ಬಿತ್ತು ಅಂತ ಹೆದರ್ಕೊಂಡ್ರಿ ಅಲ್ವಾ? ಇದರಿಂದ ನೀವು ತಿಳ್ಕೊಬೇಕಾಗಿರೋ ವಿಷಯ ಏನು ಅಂದರೆ, ನಮ್ಮ ಮನಸ್ಸು ಯಾವುದನ್ನು ದೃಢವಾಗಿ ನಿಜ ಅಂತ ನಂಬುತ್ತೋ ನಮ್ಮ ದೇಹ ಅದಕ್ಕೆ ಅನುಗುಣವಾಗಿ ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ಆ ಹುಡುಗಿ ವಿಷಯದಲ್ಲಿ ಆಗ್ತಾ ಇರೋದು ಇದೇನೆ. ನೋಡಿ, ಅವಳು ತಾನು ಸುರಭಿ ಅಂತ ದೃಢವಾಗಿ ನಂಬ್ಕೊಂಡಿದ್ದಾಳೆ. ಅದರಿಂದನೇ ಅವಳ ಕೈನಲ್ಲಿ ಈ ಕ್ಯಾರೆಕ್ಟರ್ನ ಬಿಟ್ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ.